ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಾವಿವತ್ತೊಂದು ವಾಚ್ ಅನ್ನ ಅನ್ಬಾಕ್ಸಿಂಗ್ ಅನ್ನ ಮಾಡೋಣ. ವಾಚ್ ಬಂದ್ಬಿಟ್ಟು ಪೆಬಲ್ ಕಾಸ್ಮೋಸ್ Luxe 2.0 Amoled ಸ್ಮಾರ್ಟ್ ವಾಚ್ ಇದು. ಸೊ ಇದನ್ನ ನಾವಿವತ್ತು ಅನ್ಬಾಕ್ಸಿಂಗ್ ಅನ್ನ ಮಾಡೋಣ. ನಾವು ಈ ವಾಚನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋದು. ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀವಿ. ಮೇಲಿರುವ ಫ್ಲಿಪ್ಕಾರ್ಟ್ ಬಾಕ್ಸನ್ನು ಜಸ್ಟ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಇನ್ವಾಯ್ಸ್ ಸಿಗುತ್ತೆ. ನೋಡಿ, ವಾಚ್ ಬಾಕ್ಸ್ ಬಂದುಬಿಟ್ಟು ಈ ರೀತಿಯಾಗಿ ಇದೆ. ಎಲ್ಲ ಸ್ಮಾರ್ಟ್ ವಾಚಲ್ಲೂ ಆಲ್ಮೋಸ್ಟ್ ಆಗಿ ಎಲ್ಲ ಫೀಚರ್ಸು ಇರುತ್ತೆ. ಇದರಲ್ಲಿ ಹೈಲೈಟ್ ಯಾವುದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ 1.43 AMOLED ಡಿಸ್ಪ್ಲೇ, ಬ್ರೈಟ್ HD ಡಿಸ್ಪ್ಲೇ, 700 nits, ಫೆದರ್ ಟಚ್ ಡಿಸ್ಪ್ಲೇ, ಆಲ್ವೇಸ್ ಆನ್ ಡಿಸ್ಪ್ಲೇ, ಮೆಟಲ್ ಅಲಾಯ್ ಬಾಡಿ, ಹಾಗೆಯೇ ಹೈ ಕ್ವಾಲಿಟಿ ಸಿಲಿಕಾನ್ ಸ್ಟ್ರಾಪ್ಸ್ ಇದೆ. ಆ್ಯಕ್ಚುಲಿ ಈ ವಾಚ್ ಪ್ರೈಸ್ ಬಂದುಬಿಟ್ಟು 9,999 ರುಪೀಸ್ ಇರೋದು. ಬಟ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೆಯೇ ಪೆಬಲ್ ವೆಬ್ಸೈಟಲ್ಲಿ 4,000ಗೆಲ್ಲ ಸಿಗ್ತಾ ಇದೆ. ಇವಾಗ ವಾಚ್ ಬಾಕ್ಸನ್ನು ಅನ್ಬಾಕ್ಸಿಂಗನ್ನು ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ, ಬ್ಲ್ಯಾಕ್ ಕಲರಲ್ಲಿ ಮ್ಯಾಟ್ ಫಿನಿಷಲ್ಲಿ ಇರೋದು. ನೆಕ್ಸ್ಟ್ ಇದನ್ನು ಓಪನ್ ಮಾಡಿದರೆ ನಮ್ಮ ಅದ್ಭುತವಾದ ಕಾಸ್ಮೋಸ್ Luxe 2.0 AMOLED ಸ್ಮಾರ್ಟ್ ವಾಚ್ ನಮಗೆ ಇಲ್ಲಿ ಕಾಣಿಸುತ್ತೆ. ಸೊ ವಾಚ್ ಅಂತೂ ತುಂಬಾ ಅದ್ಭುತವಾಗಿದೆ. ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ನಿಜವಾಗೂ ಏನೋ ಒಂಥರ ರಾಯಲ್ ಫೀಲ್ ಆಗ್ತಾ ಇದೆ. ಹಾಗೆಯೇ ನೀವು ಕಲರ್ ನೋಡ್ತಿರ್ಬೋದು. ಈ ಕಲರ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಒಂಥರ ಪ್ರೊಫೆಷ್ನಲ್ ಆದ ಕಲರ್ ಅಂತಲೇ ಹೇಳ್ಬೋದು. ಹಾಗೆಯೇ ಒಳಗೆ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಚಾರ್ಜ್ ಡಾಕ್ ಕೂಡ ಇದೆ. ನೆಕ್ಸ್ಟ್ ಇದರಲ್ಲಿ 4 ಡಾಕ್ಯುಮೆಂಟ್ಸ್ ಇದೆ. ಇದು ಬಂದುಬಿಟ್ಟು ಎಕ್ಸ್ಟೆಂಡೆಡ್ ಗ್ಯಾರಂಟಿ ಡಾಕ್ಯುಮೆಂಟ್ಸ್. ಇಲ್ಲಿ ನಾವು ಸ್ಕ್ಯಾನ್ ಕೋಡನ್ನು ರಿಜಿಸ್ಟರ್ ಮಾಡಬೇಕು 3 ಮಂತ್ ಎಕ್ಸ್ಟೆಂಡ್ ಗ್ಯಾರಂಟಿಗೆ. ನೆಕ್ಸ್ಟ್ ಇನ್ನೊಂದು ಡಾಕ್ಯುಮೆಂಟ್ಸ್ ಇದೆ. ನಿಮಗೆ ಫ್ರೀಯಾಗಿ ಸ್ಟ್ಯಾಪ್ ಬೇಕು ಅಂದರೆ ನೀವು ಇಲ್ಲಿರುವ ಸ್ಕ್ಯಾನ್ ಕೋಡನ್ನು ರಿಜಿಸ್ಟರ್ ಮಾಡಬೇಕು, ನಿಮಗೆ ಫ್ರೀಯಾಗಿ ಸ್ಟ್ಯಾಪ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಡಾಕ್ಯುಮೆಂಟ್ಸ್ ಇದೆ. ಇದು ಬಂದುಬಿಟ್ಟು 1 ಇಯರ್ ಗ್ಯಾರಂಟಿ ಇರುತ್ತೆ ನಿಮಗೆ. 1 ಇಯರ್ ಒಳಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ರಿಪ್ಲೇಸ್ಮೆಂಟನ್ನು ತೊಗೋಬೋದು. ಇದು 4ನೇ ಡಾಕ್ಯುಮೆಂಟ್ಸ್. ಇದರಲ್ಲಿ ಬಂದುಬಿಟ್ಟು ಡಿವೈಸನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಬೇಕು, ಹಾಗೆಯೇ ದ ಫಿಟ್ ಅಂತ ಆ್ಯಪ್ ಇರುತ್ತೆ. ಸೊ ಇಲ್ಲಿ ಸ್ಕ್ಯಾನನ್ನು ಮಾಡಿ ಆ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆಯೇ ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ ಮತ್ತು ಡೀಟೇಲ್ಸ್ ಎಲ್ಲ ಈ ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ. ಸೊ ವಾಚ್ ಅಂತೂ ನೋಡೋಕ್ಕೆ ಸಖತ್ ರಿಚ್ ಆಗಿದೆ. ಇನ್ನೊಂದು ಇದ್ರ ಬಗ್ಗೆ ಹೇಳಲೇಬೇಕು ಅಂದರೆ ಇದರ ಸ್ಟ್ರಾಪ್ಸ್ ಬಂದುಬಿಟ್ಟು ಎಷ್ಟು ಸ್ಮೂತ್ ಆಗಿದೆ, ಹಾಗೆಯೇ ಹೈ ಕ್ವಾಲಿಟಿ ಸಿಲಿಕಾನ್ ಸ್ಟ್ರಾಪ್ ಮಟೀರಿಯಲ್ ಇರೋದು. ಸೊ ಸಖತ್ತಾಗಿ ಅಮೇಝಿಂಗ್ ಆಗಿ ಇದೆ ವಾಚ್ ಸ್ಟ್ರಾಪ್. ಇವಾಗ ವಾಚ್ ಮೇಲೆ ಇರುವ ಕವರ್ನ ಓಪನ್ ಮಾಡೋಣ. ಸೊ ಇದು ಬಂದುಬಿಟ್ಟು ಮೆಟಲ್ ಅಲೈ ಬಾಡಿ ಇರೋದು ನೋಡಿ. ಇವಾಗ ವಾಚನ್ನು ಆನ್ ಮಾಡಿ ಸೆಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೊ ನೋಡಿ, ವಾಚ್ ಈ ರೀತಿಯಾಗಿ ಇದೆ. ಎಲ್ಲ ಸೆಟ್ಟಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗೆಯೇ ಇದಕ್ಕೊಂದು ಆ್ಯಪ್ ಬರುತ್ತೆ, ದ ಫಿಟ್ ಅಂತ. ಆ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಇದು ಕಲರ್ ಬಂದುಬಿಟ್ಟು ಗ್ರೇ ಕಲರಲ್ಲಿರೋದು. ಹಾಗೆಯೇ ತುಂಬ ಸ್ಮೂತ್ ಆಗಿ ಇದೆ ಇದು. ಸೊ ಇದರ ಡಿಸ್ಪ್ಲೇ ಬಂದುಬಿಟ್ಟು 1.43 AMOLED ಡಿಸ್ಪ್ಲೇ ಇರೋದು. ಹಾಗೆಯೇ ಆಲ್ವೇಸ್ ಆನ್ ಆಪ್ಷನ್ ಕೂಡ ಇದೆ. ಸೊ ನಿಮಗೆ ಯಾವಾಗಲೂ ಆನ್ ಬೇಕಂದರೆ ಆನ್ಲೇ ಇಟ್ಕೋಬೋದು. ಇಲ್ಲಿ ಹೋಲ್ಡ್ ಮಾಡಿದರೆ ವಾಚ್ ಫೇಸಸ್ ಚೇಂಜ್ ಮಾಡೋ ಸಿಸ್ಟಮ್ ಇದೆ. ನಿಮಗೆ ಯಾವ ವಾಚ್ ಫೇಸಸ್ ಬೇಕು ನೀವು ಅದನ್ನು ಇಲ್ಲಿ ಹೋಲ್ಡ್ ಮಾಡಿ ಮಾಡ್ಕೋಬೋದು. ಹಾಗೆಯೇ ರೆಸ್ಪಾನ್ಸಿವ್ ವಾಚ್ ಫೇಸಸ್ ಕೂಡ ಇದೆ. ನೋಡಿ, ಒಂದರಿಗಿಂತ ಒಂದು ವಾಚ್ ಫೇಸಸ್ ತುಂಬಾ ಅದ್ಭುತವಾಗಿದೆ. ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಷನ್ ಬಾರ್ ಇದೆ. ನಿಮಗೆ ಇಲ್ಲಿ ಸೆಟ್ಟಿಂಗ್ ಇದೆ, ಹಾಗೆಯೇ ಬ್ರೈಟ್ನೆಸ್ ಇದೆ. ನೆಕ್ಸ್ಟ್ ಡಿಸ್ಪ್ಲೇ ಸೆಟ್ಟಿಂಗ್ ಕೂಡ ಇದೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಬ್ರೈಟ್ನೆಸ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಹಾಗೆಯೇ ಮೆನು ವ್ಯೂ ಕೂಡ ಇದೆ. ಮೆನು ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಹನಿಕೋಮ್ ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಈ ರೀತಿಯಾದ ಪಿಕ್ಚರ್ ಬರುತ್ತೆ. ನೆಕ್ಸ್ಟ್ ಇದೆಲ್ಲ ಆ್ಯಕ್ಟಿವಿಟಿ ಟ್ರ್ಯಾಕರ್ಸ್. ನಿಮಗಿಲ್ಲಿ ಹಾರ್ಟ್ ರೇಟ್, SpO2, ವೆದರ್ ಮತ್ತು ಫೋನ್ ಕಾಲ್ ಎಲ್ಲ ಆಪ್ಷನ್ಸು ಕೂಡ ಇದೆ. ಸೊ ನಿಮಗೆ ಯಾವ್ದು ಬೇಕು ಆ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್, ವಾಯ್ಸ್ ಅಸಿಸ್ಟೆಂಟ್, ಸ್ಟಾಪ್ ವಾಚ್, ಅಲಾರಾಮ್, ಹಾಗೆಯೇ ಕ್ಯಾಲ್ಕುಲೇಟರ್, ಸೊ ಎಲ್ಲ ಆಪ್ಷನ್ ಕೂಡ ಇದೆ. ಈ ಕಡೆಯಿಂದ
ಸ್ಕ್ರಾಲ್ ಮಾಡ್ತಾ ಹೋದರೆ ಎಲ್ಲ ಲೈವ್ ಆ್ಯಕ್ಟಿವಿಟೀಸ್ನ ಚೆಕ್ ಮಾಡ್ಕೋಬೋದು. ಸ್ಲೀಪ್ ಮಾನಿಟರ್ ಇದೆ, ನೆಕ್ಸ್ಟು ಹಾರ್ಟ್ ರೇಟ್ ಆಪ್ಷನ್ ಕೂಡ ಇದೆ, ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿದೆ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ನಮ್ಮ ಆಕ್ಸಿಜನ್ ಲೆವೆಲ್ ಅಂದರೆ SpO2ನ ಕೂಡ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೆದರ್ ಇದೆ, ಹಾಗೆಯೇ ಮ್ಯೂಸಿಕ್ ಪ್ಲೇಯರ್ ಇದೆ, ನೆಕ್ಸ್ಟ್ ಕ್ಯಾಮ್ರಾ ಕಂಟ್ರೋಲ್ ಇದೆ. ಸೊ ಪ್ರತಿಯೊಂದು ಕೂಡ ಇದರಲ್ಲಿ ಇದೆ. ಇಲ್ಲಿ ನಮ್ಮ ಹತ್ರ ಪಲ್ಸ್ ಆಕ್ಸಿಮೀಟರ್ ಇದೆ. ಹಾರ್ಟ್ ರೇಟು ಮತ್ತು SpO2 ಚೆಕ್ ಮಾಡೋಣ. ಪಲ್ಸ್ ಆಕ್ಸಿಮೀಟರ್ ಬಂದುಬಿಟ್ಟು ಮೆಡಿಕಲ್ ಡಿವೈಸ್, ಇದು ಕರೆಕ್ಟಾಗಿ ಅಂದರೆ ಅಕ್ಯುರೇಟ್ ಆಗಿ ತೋರಿಸುತ್ತೆ. ಬಟ್ ವಾಚಲ್ಲಿ ಯಾವ ರೀತಿಯಾಗಿ ಡಿಫ್ರೆನ್ಸ್ ಆಗಿ ತೋರಿಸುತ್ತೆ ಅಂತ ನೋಡೋಣ. ಸೊ ವಾಚಲ್ಲಿ ಬಂದುಬಿಟ್ಟು 93 ತೋರಿಸ್ತಾ ಇದೆ. ಪಲ್ಸ್ ಆಕ್ಸಿಮೀಟ್ರಲ್ಲೂ ಕೂಡ ಅಷ್ಟೇ 92, 93 ತೋರಿಸ್ತಾ ಇದೆ. ಆಲ್ಮೋಸ್ಟ್ ಆಗಿ ಅಕ್ಯುರೇಟ್ ಆಗಿ ಇದೆ. ಆ್ಯಕ್ಚುಲಿ ನನ್ನ ಹಾರ್ಟ್ ರೇಟ್ ಯಾವಾಗೂ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ 93 ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು SpO2 ಕ್ಲಿಕ್ ಮಾಡಿದ್ದೀವಿ. SpO2 ಕೂಡ ಅಷ್ಟೇ ನೋಡಿ 99 ಮತ್ತು 98 ತೋರಿಸ್ತಾ ಇದೆ. ಸೊ ಇದರಲ್ಲಿ ಚೆಕ್ ಮಾಡೋಣ. ಪಲ್ಸ್ ಆಕ್ಸಿಮೀಟ್ರಲ್ಲಿ ಇದರಲ್ಲೂ ಕೂಡ ಅಷ್ಟೇ ನೋಡಿ 98 ತೋರಿಸ್ತಾ ಇದೆ. ಆಲ್ಮೋಸ್ಟ್ ಆಗಿ ಇದು ಕೂಡ ಅಷ್ಟೇ ಅಕ್ಯುರೇಟ್ ಆಗಿ ಇದೆ. ನೆಕ್ಸ್ಟ್ ಕೆಳಗಿಂದ ಸ್ವೈಪ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ, ನೀವು ಮೆಸೇಜಸ್ನೆಲ್ಲ ರೀಡ್ ಮಾಡಬಹುದು ಇದರಿಂದ. ನೆಕ್ಸ್ಟ್ ಸ್ಕ್ರಾಲ್ ಮಾಡಿದರೆ ಡಿಸ್ಪ್ಲೇ ಆನ್ ಆಪ್ಷನನ್ನು ನಾವು ಸೆಟ್ ಮಾಡ್ಕೋಬೋದು. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಬರುತ್ತೆ ಸ್ಕ್ರೀನ್ ಲಾಕ್, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಜಿಟಲ್ ಕ್ಲಾಕ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ತೋರಿಸುತ್ತೆ ಪವರ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂದ್ಬಿಟ್ಟು. ಸೊ ಓಕೆ ಕೊಟ್ಟರೆ ಇಲ್ಲಿ ಲಾಕ್ ಮಾಡಿದರೆ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸೆಟ್ ಆಗುತ್ತೆ ನೋಡಿ. ಇವಾಗ ಇದು ಸೆಟ್ ಆಗಿದೆ, ಯಾವಾಗಲೂ ಕೂಡ ಇದು ಆನಲ್ಲೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿದರೆ ವೈಬ್ರೆಂಟ್ ಆಗಿದೆ ಡಿಸ್ಪ್ಲೇ, ಹಾಗೆಯೇ ಸ್ಮೂತ್ ಸ್ಕ್ರಾಲಿಂಗ್ ಇದೆ ನೋಡಿ. ಇದರಲ್ಲೆಲ್ಲ ಆ್ಯಕ್ಟಿವಿಟಿ ಸ್ಪೋರ್ಟ್ಸ್ ಟ್ರ್ಯಾಕರ್ ಇರುತ್ತೆ ನೋಡಿ. ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಾ ಹೋಗಬೇಕು. ಇದರಲ್ಲಿ ನೀವು ಯಾವ ಆಪ್ಷನ್ ಮೇಲೆ ಕೂಡ ಆ್ಯಕ್ಟಿವೇಟನ್ನು ಕೊಟ್ಕೋಬೋದು. ಫಾರ್ ಎಕ್ಸಾಂಪಲ್ ವಾಕಿಂಗ್ ಮೇಲೆ ನಾವು ಆ್ಯಕ್ಟಿವೇಟ್ ಕೊಟ್ಟರೆ ಈ ರೀತಿಯಾದ ಆ್ಯನಿಮೇಷನ್ ಬರುತ್ತೆ. ಈ ಥರ ಸುಮಾರು ಟ್ರ್ಯಾಕಿಂಗ್ ಆಪ್ಷನ್ ಇರುತ್ತೆ. ಸೈಕ್ಲಿಂಗ್, ನೆಕ್ಸ್ಟು ಸ್ಕಿಪ್ಪಿಂಗ್, ಹಾಗೆಯೇ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ನೆಕ್ಸ್ಟು ಫುಟ್ಬಾಲ್. ಸೊ ತುಂಬ ರೀತಿಯ ಆಪ್ಷನ್ಸ್ ಎಲ್ಲ ಇರುತ್ತೆ. ನೋಡಿ ಕೈಗೆ ಹಾಕೊಂಡ್ಮೇಲೆ ವಾಚ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮಗೆ ವಾಚ್ ಸ್ಟ್ರ್ಯಾಪ್ ಬೇರೆ ಬೇರೆ ಕಲರ್ ಬೇಕಂದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ವಾಚ್ ಫೀಚರ್ಸ್ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.